ಇನ್ನು ಹಾರ್ಮುಜ್ ಗೊಂದಲದ ನಡುವೆಯೇ ಮತ್ತೊಂದು ಹಂತದ ಸಭೆ ನಡೀತಾ ಇರುವಂಥದ್ದು. ಶೀಘ್ರದಲ್ಲೇ ನಡೆಯೋದಕ್ಕಿದೆ ಎರಡನೇ ಹಂತದ ಮಾತುಕತೆ ಅಮೆರಿಕ ಮತ್ತು ಇರಾನ್ ನಡುವೆ. ಈಗಾಗಲೇ ಈ ಎರಡೂ ದೇಶಗಳು ಎರಡನೇ ಸಭೆಗೆ ಸಿದ್ಧತೆಯನ್ನ ನಡೆಸ್ತಾ ಇವೆ. ಈ ವಾರದಲ್ಲಿಯೇ ಈ ಎರಡನೇ ಹಂತದ ಮಾತುಕತೆ ನಡೆಯುವ ಸಾಧ್ಯತೆಗಳು ದಟ್ಟವಾಗಿರುವಂಥದ್ದು. ಮಧ್ಯಪ್ರಾಚ್ಯದ ಯುದ್ಧಕ್ಕೆ ಸಂಪೂರ್ಣವಾಗಿ ಫುಲ್ ಸ್ಟಾಪ್ ಇಡುವ ಬಗ್ಗೆ ಈ ಸಭೆಯಲ್ಲಿ ಚರ್ಚೆ ಆಗತ್ತೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಮ್ಮೆ ಈ ಸಭೆ ಕೂಡ ಪಾಕ್ ರಾಜಧಾನಿ ಇಸ್ಲಾಮಾಬಾದ್ನಲ್ಲೇ ನಡೆಸುವಂತಹ ಸಾಧ್ಯತೆಗಳು ಇದೆ. ಆದರೆ ಈವರೆಗೂ ಕೂಡ ಮಾತುಕತೆ ಎಲ್ಲಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಖರವಾಗಿ ಸ್ಥಳ ಹಾಗೆ ಸಮಯ ನಿಗದಿ ಮಾಡಲಾಗಿಲ್ಲ. ಮೊನ್ನೆ ನಡೆದಂತಹ ಸರಣಿ ಸಭೆಗಳು, ಮ್ಯಾರಥಾನ್ ಸಭೆಗಳು, 21 ಗಂಟೆಗಳ ಕಾಲ ಸಭೆ ನಡೆದಿತ್ತು ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ. ಅಮೆರಿಕ ಉಪಾಧ್ಯಕ್ಷ JD ವ್ಯಾನ್ಸ್ ಅವರ ನಿಯೋಗ ಹಾಗೆ ಇಸ್ರೇಲ್ನ ನಿಯೋಗದ ನಡುವೆ ಸ್ಪೀಕರ್ ಭಗೀರ್ ಅವರ ನೇತೃತ್ವದಲ್ಲಿ ಬಂದಂತಹ ನಿಯೋಗದ ನಡುವೆ ಸರಣಿ ಸಭೆಗಳು ನಡೆದಿದ್ದವು. ಮ್ಯಾರಥಾನ್ ಸಭೆಗಳು 21 ಗಂಟೆಗಳ ಕಾಲ ಸಭೆ ನಡೆದಿತ್ತು. ಆದರೆ ಅದು ಫಲಪ್ರದ ಆಗಲಿಲ್ಲ. ಖಾಲಿ ಕೈನಲ್ಲಿ ಅಮೆರಿಕ ಹೋಗಿತ್ತು. ಬೆಸ್ಟ್ ಅಂಡ್ ಫೈನಲ್ ಆಫರ್ ಅನ್ನ ನಾವು ಕೊಟ್ಟು ಹೋಗ್ತಾ ಇದ್ದೀವಿ. ಅದೇನು? ಇರಾನ್ ಯಾವುದೇ ಕಾರಣಕ್ಕೂ ಅಣ್ವಸ್ತ್ರವನ್ನ ಹೊಂದಬಾರದು ಅನ್ನೋದನ್ನ JD ವ್ಯಾನ್ಸ್ ಹೇಳಿ ಹೋಗಿದ್ರು. ಇದು ಮುಂದುವರಿಯುತ್ತಾ ಎರಡನೇ ಸಭೆಯಲ್ಲಿ ಏನು ನಿರ್ಧಾರ ಆಗತ್ತೆ ಕಾದು ನೋಡಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.